ನಮಸ್ಕಾರ ಸ್ನೇಹಿತರೆ, ನಾವು ಇಂದು ನೋಡುತ್ತಿರುವುದು ಅತ್ಯಂತ ವಿಶೇಷವಾದ ಹಾಗೂ ಭಕ್ತಿಭಾವದಿಂದ ಕೂಡಿದ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆದ ವರಮಹಾಲಕ್ಷ್ಮಿ ಸಾಮೂಹಿಕ ಪೂಜೆಯನ್ನು. ಈ ಶುಕ್ರವಾರ ಬರುವಂತಹ ವರಮಹಾಲಕ್ಷ್ಮಿಯ ಪೂಜಾ ವಿಧಾನದಲ್ಲಿ ಮೊದಲಿಗೆ ಮುಹೂರ್ತ ಮತ್ತು ಲಗ್ನಗಳನ್ನು ನೋಡಬೇಕಾದ್ರೆ, ಶುಭ ಲಗ್ನ ಅಂದರೆ ಬೆಳಗಿನ ಶುಭ ಮುಹೂರ್ತ ಸಿಂಹ ಲಗ್ನದಲ್ಲಿ ಮುಂಜಾನೆ 6:25ರಿಂದ ಆರಂಭಿಸಿ 8ರವರೆಗೆ ಪೂಜೆಯನ್ನು ಅಂತ್ಯಗೊಳಿಸಬೇಕು. ಇದೇ ಶ್ರೇಷ್ಠವಾದ ಸಮಯ ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಮಾಡುವಂಥವರು ವೃಶ್ಚಿಕ ಲಗ್ನದಲ್ಲಿ ಮಧ್ಯಾಹ್ನ 2:05 2:15 ಪೂಜೆಯನ್ನು ಸಲ್ಲಿಸ್ಬೋದು. ಸಂಜೆಯ ಮುಹೂರ್ತದಲ್ಲಿ ಕುಂಭ ಲಗ್ನ ಪ್ರದೋಷ ಕಾಲ ಅಂತ ಹೇಳ್ತಾರೆ. ಸಂಜೆ 6:15 ಹಿಡಿದು 8ರವರೆಗೆ ದೀಪಲ ಅಲಂಕಾರ, ಸುಮಂಗಲಿಯರಿಗೆ ಬಾಗಿನ ಇದೆಲ್ಲ ಕೊಡುವುದು ತುಂಬ ಉತ್ತಮವಾದ ಸಮಯ ಅಂತ ಹೇಳ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಪೂಜಾ ವಿಧಾನ ಹಂತ ಹಂತವಾಗಿ ನೋಡೋದಾದರೆ, ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛ ಉಡುಪು ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಲಂಕರಿಸುವುದು ಉತ್ತಮ. ಮೊದಲಿಗೆ ಗಣಪತಿಗೆ ಪೂಜೆ ನೆರವೇರಬೇಕು. ಆದಿ ಗಣಪತಿ ಹಾಗೂ ಮೊದಲ ಪೂಜಿತನಾದ ಗಣೇಶನಿಗೆ ನಮಿಸಿದ ನಂತರ ವರಮಹಾಲಕ್ಷ್ಮಿಯನ್ನು ಕಳಸದಲ್ಲಿ ಕೂರಿಸಿ ಆಹ್ವಾನ ಮಾಡಬೇಕು. ಅಂದರೆ ನಮ್ಮ ಮನೆಗೆ ಬಾರಮ್ಮ ಎಂದು ಆಹ್ವಾನ ಮಾಡಿದ ನಂತರ ಲಕ್ಷ್ಮಿ ಅಲಂಕಾರ, ಇತ್ತಡಿ, ಬೆಳ್ಳಿ, ತಾಮ್ರದ ಕಳಸದಲ್ಲಿ ಅಕ್ಕಿ ಅಥವಾ ಇತರ ಸಂಪ್ರದಾಯ ವಸ್ತುಗಳನ್ನು ಇಟ್ಟು ಮಾವಿನ ಎಲೆ, ತೆಂಗಿನಕಾಯಿ ಮುಂತಾದವುಗಳಿಂದ ಅಲಂಕರಿಸಿ ದೇವಿಯನ್ನು ಆಹ್ವಾನ ಮಾಡುತ್ತಾರೆ. ನಂತರ ಹೂವು, ವಸ್ತ್ರ, ಆಭರಣಗಳಿಂದ ಅಲಂಕರಿಸುತ್ತಾರೆ. ಅಷ್ಟೋತ್ತರಗಳು, ವ್ರತಗಳು ಮತ್ತು ಕಥೆಗಳನ್ನು ಓದುವುದರ ಮೂಲಕ ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸ್ತಾರೆ. ಹಾಗೆ ಮುತ್ತೈದೆಯರಿಗೆ ದಾನವನ್ನು ನೀಡೋದು ಇದು ಬಹಳ ವಿಶೇಷವಾದ ಸಂಪ್ರದಾಯ. ಅರಿಶಿನ, ಕುಂಕುಮ, ತಾಂಬೂಲ, ಬಳೆ, ರವಿಕೆ ಕಣೆ ಹಾಗೂ ತೆಂಗಿನಕಾಯಿ, ಹಣ್ಣು, ಪ್ರಸಾದ ಮುಂತಾದವುಗಳನ್ನು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸುಮಂಗಲಿಯರಿಗೆ ನೀಡುತ್ತಾರೆ. ಈ ದಿನ ಸಾಧ್ಯವಾದಷ್ಟು ಭಕ್ತಿಯಿಂದ ದೇವಿಯನ್ನು ಪೂಜಿಸುವುದರ ಜೊತೆಗೆ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನ, ವಸ್ತ್ರ ಹಾಗೂ ಶಕ್ತಿಗೆ ತಕ್ಕಂಥ ದಾನಗಳನ್ನು ಮಾಡುವುದು ಉತ್ತಮ ಅಂತ ನಂಬಿಕೆ ಇದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಕೆಲವೊಂದು ಮಾಡಲೇಬೇಕಾದಂಥ ನಿಯಮಗಳನ್ನು ನೋಡೋಣ. ಮನೆಯ ಮುಖ್ಯ ದ್ವಾರಕ್ಕೆ ಮಾವಿನ ತೋರಣವನ್ನು ಕಟ್ಟಬೇಕು. ಮನೆಯಲ್ಲಿ ಶಾಂತಿ ಮತ್ತು ಭಕ್ತಿಯ ವಾತಾವರಣ ಇರಲಿ. ಪೂಜೆಗೆ ಹಸಿರು ಹಾಗೂ ಕೆಂಪು ಬಣ್ಣದ ನೂತನ ವಸ್ತ್ರವನ್ನು, ಸೀರೆಯನ್ನು ಉಡಿಸುವುದು ಒಳ್ಳೆಯದು. ಮುತ್ತೈದೆಯರಿಗೆ ಕೊಡುವ ಬಾಗಿನದಲ್ಲಿ ಅರಿಶಿನ, ಕುಂಕುಮ, ಬಳೆ, ಕನ್ನಡಿ, ಬಾಚಣಿಕೆ, ರವಿಕೆ ಕಣ ಮತ್ತು ಹಣ್ಣುಗಳನ್ನು ಕಡ್ಡಾಯವಾಗಿ ಕೊಟ್ಟರೆ ಒಳ್ಳೆಯದು. ನೈವೇದ್ಯವನ್ನು ಶುದ್ಧ ಮನಸ್ಸಿನಿಂದ ನೈರ್ಮಲ್ಯ ಕಾಪಾಡಿಕೊಂಡು ತಯಾರಿಸುವುದು ಒಳ್ಳೆಯದು. ಹಾಗೆ ಯಾವುದು ತಪ್ಪುಗಳನ್ನು ಮಾಡಬಾರದು. ಕೋಪ ಮತ್ತು ವಾಗ್ವಾದ ಹಬ್ಬದ ದಿನದಲ್ಲಿ ಮಾಡಬಾರದು. ಜಗಳ, ಕೋಪ, ಅಸಮಾಧಾನವನ್ನು ದೂರ ಇಡಬೇಕು. ಕಸಗುಡಿಸುವುದು ಸಂಜೆಯ ಸಮಯದಲ್ಲಿ ಮಾಡಬಾರದು. ವರಮಹಾಲಕ್ಷ್ಮಿಯನ್ನು ಸ್ಥಾಪಿಸಿದ ಸಂಜೆಯ ಸಮಯದಲ್ಲಿ ಕಸವನ್ನು ಗುಡಿಸಬಾರ್ದು. ಹಾಗೆ ಕಸವನ್ನು ತೆಗೆದು ಆಚೆಗೆ ಹಾಕಬಾರ್ದು. ಜೊತೆಗೆ ಮುತ್ತೈದೆಯರು ಬಂದಾಗ ಅವರಿಗೆ ಪ್ರೀತಿಯಿಂದ ಅರಿಶಿನ, ಕುಂಕುಮ, ಹೂವು, ಬಳೆ ಇತ್ಯಾದಿಗಳನ್ನು ನೀಡಿದಾಗ ತಾಯಿಯೂ ಕೂಡ ಪ್ರಸನ್ನಳಾಗುತ್ತಾಳೆ, ಖುಷಿ ಪಡ್ತಾಳೆ. ಹಾಗೆ ತಾಯಿಗೆ ತುಪ್ಪದ ಆರತಿಯನ್ನು ಸಂಜೆ ಬೆಳಗಬೇಕು. ಮತ್ತು ಮನೆಯಲ್ಲಿ ಕತ್ತಲೆ ಇರಬಾರದು. ಎಲ್ಲ ಮೂಲೆಯಲ್ಲೂ ಬೆಳಕಿನ ವಾತಾವರಣ ಇರಬೇಕು. ಜೊತೆಗೆ ಹೊರಗಡೆ ಇರುವಂಥ ತುಳಸಿ ಕಟ್ಟೆಗೂ ಕೂಡ ದೀಪವನ್ನು ಬೆಳಗಬೇಕು. ಅವತ್ತಿನ ರಾತ್ರಿಯೆಲ್ಲ ತಾಯಿಗೆ ದೀಪ ಆರದ ಹಾಗೆ ನೋಡಿಕೊಂಡರೆ ಇನ್ನೂ ಉತ್ತಮ. ವರಮಹಾಲಕ್ಷ್ಮಿ ವ್ರತವು ಸಂಪತ್ತು, ಸೌಭಾಗ್ಯ, ಆರೋಗ್ಯ, ಸಂತಾನ ಮತ್ತು ಕುಟುಂಬದ ಕ್ಷೇಮಕ್ಕಾಗಿ ವರಮಹಾಲಕ್ಷ್ಮಿ ದೇವಿಯನ್ನು ಭಕ್ತಿಯಿಂದ ಆರಾಧಿಸುವ ಪವಿತ್ರ ಆಚರಣೆಯಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯದ ಪವಿತ್ರ ಸನ್ನಿಧಿಯಲ್ಲಿ ನಡೆದ ಈ ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಪ್ರತಿಯೊಂದು ಕ್ಷಣವೂ ಭಕ್ತರಿಗೆ ವಿಶೇಷವಾದ ಅನುಭವವನ್ನು ನೀಡಿತು. ಒಟ್ಟಿನಲ್ಲಿ ಹೇಳುವುದಾದರೆ, ಮನೆಯಲ್ಲಿ ಸ್ವಚ್ಛತೆಗಿಂತ ಮನಸ್ಸಿನ ಸ್ವಚ್ಛತೆ ಬಹುಮುಖ್ಯವಾಗಿರುತ್ತದೆ. ಅಲಂಕಾರಕ್ಕಿಂತ ಭಕ್ತಿ ಮತ್ತು ನೈವೇದ್ಯಕ್ಕಿಂತ ಅನ್ನದಾನ,
ಪೂಜೆಗಿಂತ ಒಳ್ಳೆಯ ನಡೆ ಇವೇ ಮಹಾಲಕ್ಷ್ಮಿಯ ದಿನದ ನಿಜವಾದ ಸೌಂದರ್ಯ ಅಂತ ಹೇಳ್ಬೋದು. ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಆಡಂಬರ ಬೇಕಾಗಿಲ್ಲ, ಭಯಭಕ್ತಿಯಿಂದ ಕೂಡಿದಂತಹ ಒಳ್ಳೆ ಮನಸ್ಸು ಬೇಕು ಅಂತ ಈ ಮೂಲಕ ತಿಳಿಸಬೇಕಾಗಿದೆ. ಸಮಸ್ತ ಜನರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತಾಯಿ ಪ್ರಸನ್ನಳಾಗಿ ನಿಮ್ಮೆಲ್ಲರ ಕಷ್ಟ ನಿಷ್ಠೂರಗಳನ್ನು ದೂರ ಮಾಡಿ ಎಲ್ಲರಿಗೂ ಶುಭ ಉಂಟು ಮಾಡಲಿ ಅಂತ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ ಫ್ರೆಂಡ್ಸ್.